ಈ ಸಿಟಿ ರವಿ ಈ MLC ಆದ್ಮೇಲೂ ತನ್ನ ಹಳೆಯ ಚಾಳಿಯನ್ನ ಬಿಟ್ಟಿಲ್ಲ. ಪುಡಾರಿಯಾಗಿದ್ದವನು ಈಗ ಚಿಕ್ಕಮಂಗ್ಳೂರಲ್ಲಿ ಪುಡಾರಿಯಾಗಿದ್ದವನು ವಿಧಾನಸೌಧಕ್ಕೆ ಹೋದ್ರೂ ಸಹ ಪುಡಾರಿ ಕೆಲಸವನ್ನ ಮಾಡೋದು ಬಿಟ್ಟೇ ಇಲ್ಲ. ತಾನೊಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿ ಅನ್ನೋದನ್ನ ಸಿಟಿ ರವಿ ಮರ್ತೇ ಹೋಗಿದ್ದಾನೆ. ಅಫ್ಕೋರ್ಸ್ 24 ಗಂಟೆ ಕುಡಿದ್ರೆ ಕುಡುಕರು ಕೆಟ್ಟವ್ರಂತಲ್ಲ, ಕುಡಿದು ಒಬ್ಬ ಜನಪ್ರತಿನಿಧಿಯಾಗಿ ಕುಡಿದು ಜವಾಬ್ದಾರಿ ಮರೆಯೋದಿದೆಯಲ್ಲ ಅದು ತಪ್ಪು ಅಂತ ಹೇಳ್ಬೇಕಾಗತ್ತೆ. ಆಮೇಲೆ ಇವನು ಹೆಣ್ಣು ನಿಂದಕ ಯಾಕೆ ಅಂತಂದ್ರೆ ಅದು ಮುಂಚೆ ಪುಡಾರಿ ಆಗಿದ್ದವನು ಎಲ್ಲರನ್ನು ನಿಂದಿಸ್ಕೊಂಡು ಗಲಾಟೆ ಮಾಡಿಕೊಂಡೆ ಬಂದ ಅಭ್ಯಾಸ. ಹೆಣ್ಣು ಮಕ್ಕಳಿಗೆ ಹಾಯ್ ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟ ಅಭ್ಯಾಸ ಇಲ್ಲ. ಹಂಗಾಗಿ ಯಾಕಂದ್ರೆ ರೇಣುಕಾಚಾರ್ಯ ಆಗಿರ್ಬೋದು, ಕಿಸ್ ರೇಣುಕಾಚಾರ್ಯ ನರ್ಸನ್ನ ಕಿಸ್ ಮಾಡಿ ಅದರ ಫೋಟೋಗಳನ್ನ ಆಗಿನ ಕಾಲದಲ್ಲಿ ಹವಾಯ್ ಮಾಡಿದಂತ ಕಿಸ್ ರೇಣುಕಾಚಾರ್ಯ ಆಗಿರ್ಬೋದು, 78 ವರ್ಷ ಇಳಿಯ ವಯಸ್ಸಾದ್ರು ಯಾವುದೋ ಒಂದು ಪುಟ್ಟ ಹೆಣ್ಣು ಮಗಳನ್ನ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸಲ್ಲಿ ಪೋಸ್ಕೋ ಕೇಸ್ ಹಾಕೊಂಡ ಯಡಿಯೂರಪ್ಪನಾಗಬಹುದು, RR ನಗರದ ನಾಯ್ಡು, ಪಿಂಪ್ ನಾಯ್ಡು, 420 ನಾಯ್ಡು ಸಿಕ್ಕ ಹೆಣ್ಣು ಮಕ್ಕಳ ಮೇಲೆ ಎರಗಿ ದೇಹ ಸುಖವನ್ನ ಅನುಭವಿಸಿ ಅವರ ವಿಡಿಯೋ ಚಿತ್ರಗಳನ್ನ ಬ್ಲಾಕ್ ಮೇಲ್ ಮಾಡಕ್ಕೆ ಬಳಸ್ತಾ ಇದ್ದಂತ RR ನಗರದ ಮುನ್ರತ್ನ ನಾಯ್ಡು ಆಗಿರ್ಬೋದು, ಸಹಾಯ ಕೇಳಲು ಬಂದ ಹೆಣ್ಣು ಮಗಳನ್ನ ಮಂಚದಲ್ಲಿ ಅನುಭವಿಸಿದ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಎಲ್ಲ ಪಾರ್ಟಿಯಲ್ಲೂ ಇದ್ದಾರೆ. ಯಾವ ಪಾರ್ಟಿ ಇದಕ್ಕೇನು ವರ್ತೇನಲ್ಲ. ಆದರೆ ಈ ಬೆಳ್ಳಿ ಕಾಚಾ ಬೆಳ್ಳಿ ಬ್ರಾ ಏನ್ ಫೇಮಸ್ ಆಗ್ಬಿಡ್ತಲ್ಲ ಗುರು. ರಾಯ್ಸ್ ಕಾರು, ಬೆಳ್ಳಿ ಕಾಚಾ ಬೆಳ್ಳಿ ಬ್ರಾ, ಮಾಜಿ ಮುಖ್ಯಮಂತ್ರಿ ಆಟ ಏನೇನ್ ನಡೀತಾ ಇದೆ ಕರ್ನಾಟಕದಲ್ಲಿ. ನಾನು ಬೆಳ್ಳಿ ಕಾಚಾ ಬೆಳ್ಳಿ ಬ್ರಾನೆ ಮರ್ತೋಗ್ಬಿಟ್ಟಿದ್ವಿ, ತುಂಬಾ ದಿವಸ ಆಯ್ತಲ್ಲ. ಹೆಣ್ಮಕ್ಳು ತಪ್ಪಿದ್ರೆ ಅದನ್ನ ರಕ್ಷಿಸಬೇಕಾದ್ದು, ಬುದ್ಧಿ ಹೇಳ್ಬೇಕಾದ್ದು ನಮ್ ಕೆಲ್ಸ. ರಮೇಶ್ ಜಾರಕಿಹೊಳಿ ಹತ್ರ ಸಹಾಯ ಕೇಳ್ಕೊಂಬಂದ್ರೆ ಮಂಚಕ್ಕೆ ಕರ್ಕೊಂಡೋಗಿ ಅದನ್ನ ವಿಡಿಯೋ ಮಾಡಿಸಿ ಇಡೀ ಪ್ರಪಂಚಕ್ಕೆ ಹಂಚ್ಬಿಟ್ರು. ಏನ್ ಸಾಧನೆ ಅದು? ಹೆಣ್ಮಕ್ಳು ತಪ್ಪೇ ಅನ್ಕೊಂಬಿಡೋಣ, ಆ ತಪ್ಪನ್ನ ಆಗ್ದಂಗ್ ನೋಡ್ಕೊಬೇಕಾದ್ದು ನಿಮ್ಮೆಲ್ಲರ ಕೆಲಸ, ಜವಾಬ್ದಾರಿ ಸಹ. ರಮೇಶ್ ಜಾರಕಿಹೊಳಿ ಕೆಲಸ ಏನಾಯ್ತು? ಕಿಸ್ ರೇಣುಕಾಚಾರ್ಯ ಕಿಸ್ ನರ್ಸ್ ಜೊತೆ ಎಷ್ಟು ದೊಡ್ಡ ಅಗಾಂಡ. JDS ಕುಮಾರಸ್ವಾಮಿ ಅವರ ಅಣ್ಣನ ಮಗ ಅವನ್ ಪ್ರಜ್ವಲು, ಅಬ್ಬಾ ಅಲ್ಲ, ಯಾರಾದ್ರೂ ರಾಜಕಾರಣಿಗಳು ಅವನು ಪ್ರಜ್ವಲು ಪೊಲೀಸ್ ಅಧಿಕಾರಿಗಳನ್ನೂ ಬಿಟ್ಟಿಲ್ಲ. he has not even spared ಪೊಲೀಸ್ ಆಫೀಸರ್ಸ್. ಅವನ್ ಪ್ರಜ್ವಲು ಮನೆಯಲ್ಲಿರೋ ಹಾಡುಗಳನ್ನ, ತಾಯಿ ಸಮಾನರಾದ ಹೆಣ್ಮಕ್ಳನ್ನ ಪೊಲೀಸ್ ಆಫೀಸರ್ನೂ ಬಿಟ್ಟಿಲ್ಲ. ಪ್ರಜ್ವಲು ಎಲ್ಲೋಗ್ತಾ ಇದೆ ಕರ್ನಾಟಕ? ಎಲ್ಲೋಗ್ತಾ ಇದೆ ರಾಜಕಾರಣಿಗಳಿಂದ? ಒಬ್ಬ ಪ್ರಜ್ವಲ್ ಇಡೀ ಕರ್ನಾಟಕದ ಮಾನ ಮರ್ಯಾದೆ ತೆಗೆದುಬಿಟ್ಟ. ಒಬ್ಬ ಪ್ರಜ್ವಲ್, ಒಬ್ಬ ರಮೇಶ್ ಜಾರಕಿಹೊಳಿ ಪ್ರೂವ್ ಮಾಡಿಬಿಟ್ಟ. ಅಂದ್ರೆ ನಾವು ರಾಜಕಾರಣಿಗಳಾದ್ಮೇಲೆ ನಮ್ಮ ಹತ್ರ ಬರೋರೆಲ್ಲ ನಮ್ ಜೊತೆ ಮಲಗಕ್ಕೆ ಬರೋದು, ಆಮೇಲೆ ನಾವಿರೋದೇ ಮಲಗಿಸ್ಕೊಳಕ್ಕೆ, ದೇಹ ಸುಖ ಅನುಭವಿಸಕ್ಕೆ. ನಮ್ಮನ್ನ ಯಾರು ಕೇಳಂಗಿಲ್ಲ. ನಮ್ಮ ರಮೇಶ್ ಜಾರಕಿಹೊಳಿ ಮೇಲೆ FIR ಆದ್ಮೇಲೂ ಕೂಡ ಅವನನ್ನು ಅರೆಸ್ಟ್ ಮಾಡಿಸಲಿಲ್ಲ ಈ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ. ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ಬೆಳ್ಳಿ ಕಾಚಾ ಬೆಳ್ಳಿ ಬ್ರಾ ಕೊಡುಗೆ ಕೊಟ್ಟವನು. ಆಂಧ್ರದಿಂದ ಹೆಣ್ಮಕ್ಳನ್ನ ಕರ್ಕೊಂಬಂದು ಮಜಾ ಮಾಡಿದವನು. ಇನ್ನೊಬ್ಬನು ಯಾವನು ಅಂತೆ, ಯಾರೋ ಮಲ್ಲೇಶ್ವರಮನು ವಯಾಗ್ರ ತಂದು ಕೊಟ್ಟವನು. ಅವನು ಯಾವನೋ
ಚಿಕ್ಕಬಳ್ಳಾಪುರ ತಲೆ ಹಿಡ್ಕ ಅಂತೆ. ಅವನೊಬ್ಬ ಜನಪ್ರತಿನಿಧಿ ತಗೊಂಬಂದು ಹೆಣ್ಮಕ್ಳನ್ನ ಮಂಚಕ್ಕೆ ಮಲಗಿಸೋರು. ಅಲ್ರಿ, ಎಷ್ಟು ವಲಸಾಗಿದೆ ಕರ್ನಾಟಕದ ರಾಜಕೀಯ. ಹೆಣ್ಣು ಮಕ್ಕಳು ಅಲ್ಲಿ ಬಿಡಿ, ರಾಜಕೀಯದಲ್ಲಿ ಈ ಬಾಳು ಅಂತಂದ್ರೆ ಇದಕ್ಕೆ ಹೋಗ್ಲಿ, ಫಿಲಂ ಇಂಡಸ್ಟ್ರಿಗೆ ಮಂಚದಲ್ಲಿ ಮಲ್ಕೊಂಡ್ರನೆ ಅಂತೆ ಹೀರೋಯಿನ್. ಎಲ್ಲಾ ರಂಗದಲ್ಲೂ ಹೆಣ್ಮಕ್ಳು ಅಂದ್ರೆ ಮಂಚದಲ್ಲಿರ್ಬೇಕು, ಹೆಣ್ಮಕ್ಳು ಅಂದ್ರೆ ದೇಶಕ್ಕೋ ಕೊಡ್ಬೇಕು, ಹೆಣ್ಮಕ್ಳು ಅಂದ್ರೆ ಸಿಟಿ ರವಿ ಹೇಳೋ ರೀತಿ ವೇಶ್ಯೆ. ಅವ್ರನ್ನ ವೇಶ್ಯೆ ಮಾಡೋರು ನಾವ್ ತಾನೆ. ನಮ್ಮಿಂದ ಅವರು ವೇಶ್ಯೆ ಆಗೋದಲ್ವಾ? ಯಾವ ಮುಖ ಇಟ್ಕೊಂಡು ಒಬ್ಬ ಹೆಣ್ಮಗಳನ್ನ ಆಕೆ ವೇಶ್ಯೆ ಆದ್ರೂ ಸಹ ಆಕೆಯನ್ನ ವೇಶ್ಯೆ ಅಂತ ಕರೆಯುವಂತ ಅಧಿಕಾರ ಯಾರಿಗೂ ಇಲ್ಲ, ಅವಶ್ಯಕತೆ ಇಲ್ಲ. ಯಾರಿಗೋಸ್ಕರ ವೇಶ್ಯೆ ಆಗ್ತಾಳೆ ಅವಳು? ನಮ್ಮಂತವರಿಂದ ಅಲ್ವಾ? ನಿಮ್ಮಂತವರಿಂದ ಅಲ್ವಾ? ಸಿಟಿ ರವಿ ಅಂತವರಿಂದ ಅಲ್ವಾ? ರೇಣುಕಾ ಸ್ವಾಮಿ ಅಂತವರಿಂದ ಅಲ್ವಾ? ಪೋಸ್ಕೋ ಕೇಸ್ ಹಾಕೊಂಡ ಯಡಿಯೂರಪ್ಪನಂತವರಿಂದ ಅಲ್ವಾ? ಮಾಜಿ ಪ್ರಧಾನಿ ಮೊಮ್ಮಗ ಆದ್ರೂ ಮಾಡಬಾರ್ದು ಕೆಲಸ ಮಾಡಿದವನು ಪ್ರಜ್ವಲ್ ಅಂತವರಿಂದ ಅಲ್ವಾ? ಏನಾಗ್ತಾ ಇದೆ? ಜವಾಬ್ದಾರಿ ಇಲ್ವಾ? ನಾಲ್ಗೆ ಮೇಲೆ ಬಿಗಿ ಇಲ್ವಾ? ಅಥವಾ ನೀವು ಹುಟ್ಟಿರೋದೆ ಈ ತರ ಅಲ್ಕ ಕೆಲಸ ಮಾಡಿ ಕರ್ನಾಟಕದ ಹೆಸರನ್ನ ಕೆಡಿಸಿ ಬಿಸಾಕ್ಬಿಟ್ಟಿದ್ದೀರಾ? ಕರ್ನಾಟಕ ಅಂದ್ರೆ ಬ್ಲೂ ಬಾಯ್ಸ್, ಕರ್ನಾಟಕ ಅಂದ್ರೆ ಪೋಸ್ಕೋ ಯಡಿಯೂರಪ್ಪ, ಕರ್ನಾಟಕ ಅಂದ್ರೆ ಸಿಡಿ ರಮೇಶ್ ಜಾರಕಿಹೊಳಿ, ಕರ್ನಾಟಕ ಅಂದ್ರೆ ಕಿಸ್ ರೇಣುಕಾಚಾರ್ಯ, ಕರ್ನಾಟಕ ಅಂದ್ರೆ ಸಿಕ್ದವ್ರನ್ನ ಮಜಾ ಮಾಡ್ರೋ ಪ್ರಜ್ವಲ್ ರೇವಣ್ಣ. ಏನಾಗ್ತಾ ಇದೆ ಕರ್ನಾಟಕದಲ್ಲಿ? ಡೆಫಿನೆಟ್ಲಿ ಅವನ್ ಯಾವನ ಆಗ್ತಾವನೆ. ಫ್ಲೈಯಿಂಗ್ ಕಿಸ್ ಕೊಟ್ಟ ರಾಹುಲ್ ಗಾಂಧಿ ಅಂತ. ರಾಹುಲ್ ಗಾಂಧಿ ಅಲ್ಲ, ಯಾರು ಮಾಡಿದ್ರು ತಪ್ಪೆ. ಈ ವಯಸ್ಸಲ್ಲಿ ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸು ಏನ್ ನಿದರ್ಶನ ಆಗುರು? ಸಂತೋಷ್ ಹೆಗ್ಡೆ ಹೇಳ್ತಾರೆ, ಜೈಲಿಗೆ ಹೋಗಿ ಜಾಮೀನ್ ತಗೊಂಡ್ಬಂದವರೆಲ್ಲ ಇವತ್ತು ಮುಖ್ಯಮಂತ್ರಿಗಳು, MLAಗಳು, ಮಿನಿಸ್ಟರ್ಗಳು ಯಾವ ಮಟ್ಟಕ್ಕೆ ರಾಜಕೀಯ ಬಂದ್ ನಿಂತಿದೆ. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಕಾನೂನು ಮಾಡ್ರಿ, ಜನಗಳ ಕಷ್ಟದ ಬಗ್ಗೆ ಡಿಸ್ಕಸ್ ಮಾಡ್ರಿ, ಪರಿಹಾರ ಮಾಡ್ರಿ ಅಂತಂದ್ರೆ ಇಲ್ಲ. ನಾವು ಆಡಳಿತ ಪಕ್ಷದ ಮಿನಿಸ್ಟರ್ನ ನಾನು ವೇಶ್ಯ ಅಂತೀನಿ, ಆಮೇಲೆ ಸಮರ್ಥನೆ ಮಾಡ್ಕೊಂತೀನಿ, ಆಮೇಲೆ ನನಗೆ ಗಾಯ ಆಯ್ತು ಅಂತ ನಿಗ್ರಾಡ್ತೀನಿ, ಆಮೇಲೆ ಮಾಧ್ಯಮದಲ್ಲಿ ಇವನೊಬ್ಬ ಹೀರೋ. ಯಾವ ಸೀಮೆ ಹೀರೋ ಇವನು? ಒಬ್ಬ ಹೆಣ್ಣು ನಿಂದಕನನ್ನ ಮಾಧ್ಯಮಗಳಲ್ಲಿ ಯಾರನ್ನ ಹೊಡಿಯಕ್ಕಾಗತ್ತ? ಅವನ್ಗೆ ಹೊಡೆದ್ರೆ ನಾವೇ ಹೊಡಿಬೇಕು, ಇವನ್ಗೆ ಬೇರೆ ಯಾರೋ ಹೊಡಿಯಕ್ಕಾಗಲ್ಲ. ಇವನು ಯಾರೋ ಗುಂಡ ಬಂದು ಹೊಡೆದಿದ್ರೆ ಚೆನ್ನಾಗಿತ್ತು, ಇವನನ್ನ ಹೊಡಿಬೇಕಾಗಿತ್ತು. ಚಿಕ್ಕಮಂಗ್ಳೂರಲ್ಲಿ ಬುದ್ಧಿ ಕಲ್ಸಕ್ಕಾಗಿಲ್ಲ, ಬೆಳಗಾಮಲ್ಲಿ ಕಲ್ಸ್ಬೇಕಾಗಿತ್ತು, ಅಥವಾ ಬೆಂಗಳೂರಲ್ಲಿ ಕಲ್ಸಲೇಬೇಕು ಇವನಿಗೆ. ಕರ್ನಾಟಕವನ್ನ ಸೆಕ್ಸ್ ಸಿಡಿ ಕರ್ನಾಟಕ ಮಾಡ್ಬಿಟ್ಟವ್ರೆ. ಸೆಕ್ಸ್ ಸಿಡಿ ಕರ್ನಾಟಕ. ಕರ್ನಾಟಕ ಅಂದ್ರೆ ಸೆಕ್ಸ್ ಸಿಡಿ. ಅವನು ದೇವೇಗೌಡರ ಮೊಮ್ಮಗನು, ಕುಮಾರಸ್ವಾಮಿ ಅವರ ಅಣ್ಣನ ಮಗನು. ಎಷ್ಟು ಜನನ ತನ್ನ ದೇಹ ಸುಖಕ್ಕೋಸ್ಕರ ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡ್ಬಿಟ್ನೋ. ತಾಯಿ ವಯಸ್ಸಿನ ಹೆಣ್ಮಕ್ಳನ್ನು ಬಿಟ್ಟಿಲ್ಲ, ಪೊಲೀಸ್ ಆಫೀಸರ್ನ ಬಿಡ್ಲಿಲ್ಲ ಅವನು. ಇಂಥ ಚಾಂಡಾಳು ಮನ್ಸಿರೋ ಅಂತವ್ರು ಇವತ್ತು MLAಗಳು, MP ಗಳು, MLC, ಸಿಟಿ ರವಿ ತರ MLC ಎತ್ತ ಸಾಗುತ್ತಿದೆ ಕರ್ನಾಟಕ. ಇದು ರೈಟ್ ನ್ಯೂಸ್.